ಕಾರ್ಯಕ್ರಮ ಆಯಿತು. ಸುಮಾರು 25,000ಕ್ಕಿಂತ ಅಧಿಕ ಜನ ಸೇರಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ರಾಜ್ಯ ಸರ್ಕಾರದ ಏನೇನು ಕ್ರಮ ಕೈಗೊಂಡಿದ್ದಾರೆ, ಗ್ಯಾರಂಟಿ ಯಾವ ರೀತಿ ಅನುಷ್ಠಾನಕ್ಕೆ ತಂದಿದ್ದಾರೆ, ಕೇಂದ್ರ ಸರ್ಕಾರದ ವಿಫಲತೆಯನ್ನು ಅನ್ನೋದ ತಿಳಿಸಿಕೊಡಿದ್ದಾರೆ. ಅದೇ ರೀತಿ ಪ್ರಿಯಾಂಕಾ ಗಾಂಧಿ ದೇಶದ ಬಗ್ಗೆ, ಮಹಿಳೆಯರ ಬಗ್ಗೆ ಏನು ದೌರ್ಜನ್ಯ ನಡೆಯುತ್ತೆ ಕೇಂದ್ರ ಸರ್ಕಾರದಲ್ಲಿ, ಅದರ ಬಗ್ಗೆ ಬಹಳ ವಿವರವಾಗಿ ರೈತರಿಗೆ ಏನು MSP ಮತ್ತೆ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯ ಬಗ್ಗೆ ಆಗುತ್ತಿರುವ ತೊಂದರೆಗಳನ್ನು ಸಹ ಸುವಿವರವಾಗಿ ವಿವರಿಸಿದ್ದಾರೆ. ಇದರಿಂದ ಅವೆಲ್ಲ ಕಾಂಗ್ರೆಸ್ಗೆ ಮತ ಹಾಕಿದರೆ ದೇಶಕ್ಕೆ ಹಿತ. ಕಾಂಗ್ರೆಸ್ ಸರ್ಕಾರ ಬಡವರ ಉದ್ಧಾರ ಮಾಡುತ್ತೆ, ಅದೇ ಬಿಜೆಪಿ ಸರ್ಕಾರ ಶ್ರೀಮಂತರನ್ನ ಉದ್ಧಾರ ಮಾಡುತ್ತೆ. ಸುಮಾರು 16 ಲಕ್ಷ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿದೆ, ಆದರೆ ರೈತರ ಸಾಲ ಮನ್ನಾ ಮಾಡಿಲ್ಲ. ರೈತರು ಬೆಳೆಯುವ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಟ್ಟಲ್ಲ, ಗೊಬ್ಬರ ಕೊಟ್ಟಲ್ಲ, ದಿನನಿತ್ಯದ ಬಳಕೆ ವಸ್ತುಗಳಾದ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇತ್ಯಾದಿಗಳ ಬೆಲೆ ದಿನ 2014ರಿಂದ ಇಂದಿನವರೆಗೂ ದುಪ್ಪಟ್ಟಾಗಿದೆ ಅಂತ ತಿಳಿಸಿದರು. ಅವೆಲ್ಲ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕ್ ಗೆಲ್ಲಿಸ್ತೀವಿ ಅಂತ ನಿರ್ಣಯ ತೆಗೆದು ಅವರು ರೈತರ ದೇಶ ಹೇಳಿರೋದು ಸ್ವಚ್ಛಗೆ ಮತ್ತು ಮಾವರು ಏನ್ ಮಾಡಿದ್ದಾರೆ, ಏನಾದ್ರು ಮಾಡಿದ್ರೆ ಒಂದು ತೋರಿಸ್ಕೊಡ್ರಿ. ನಾವು ಈ ರೋಡ್ ನೋಡಿದ್ರು ಸಹ ನಮ್ಮ ಮಲ್ಲಿಕಾರ್ಜುನ್, ಶಾಮನೂರು, ಶಿವಶಂಕರಪ್ಪ ಮಾಡಿರೋದು ಎದ್ದು ಕಾಣುತ್ತೆ. ಕುಡಿಯೋ ನೀರಿಗೆ ಇವತ್ತು ಕುಂದವಾಡ ಕೆರೆ, ಅವರಗೆರೆ ಕೆರೆ, ಆಮೇಲೆ TV ಸ್ಟೇಷನ್ ಕೆರೆ ನೀರಿಲ್ಲದಿದ್ರೆ ನಮ್ಮೆಲ್ಲ ಹೋಗ್ತಿದ್ವಿ. ಒಂದು ಇಂಥ ಕೆಲಸ ಮಾಡಿದ್ದಾರೆ ಅನ್ನೋದು ಅವ್ರು ತೋರಿಸ್ಕೊಡ್ಲಿ. ಗಾಜಿನ ಮನೆ ಮಾಡಿದ್ರು, ಇದು ಏಷ್ಯಾದಲ್ಲಿ 2ನೇ ಬೃಹತ್ವಾದ ಗಾಜಿನ ಮನೆ ಮಾಡಿದ್ದಾರೆ. ಎತ್ತಿನ ಸಂತೆ ಮಾಡಿದ್ದಾರೆ, ಈ ದೇಶದಲ್ಲಿ ಅತ್ಯುತ್ತಮವಾದ ಎತ್ತಿನ ಸಂತೆ ಮಾಡಿದ್ದಾರೆ. ಅನೇಕ ಕಂಪನಿಗಳು ವಿದ್ಯಾಸಂಸ್ಥೆ ಮಾಡಿ ಸುಮಾರು 16,000 ಜನಕ್ಕೆ ಉದ್ಯೋಗ ನೀಡಿದ್ದಾರೆ. ಇವರು ಯಾವ್ದು ಒಂದು ಮಾಡಿದ್ವಿ ನಾವು ಅನ್ನೋದು ತೋರಿಸ್ಲಿ. ಸ್ಮಾರ್ಟ್ ಸಿಟಿ ಯೋಜನೆ ಬಂತು, ಏನಾಗೈತೆ? ಇವ್ರು ಮಾಡಿರೋ ರೋಡ್ಗಳು, ಅಂಡರ್ ಬ್ರಿಡ್ಜ್ ನೋಡ್ರಿ, ಅವೈಜ್ಞಾನಿಕವಾಗಿದೆ. ಒಂದಾದ್ರೂ ಸರಿಯಾಗಿದೆಯಾ? ಈಗ ಅಶೋಕ ರೋಡ್ನಲ್ಲಿ ನೋಡ್ರಿ, ಮತ್ತೆ ಇದು ಅವರಗೆರೆ ಹತ್ರ ಇದ್ದು ಅದನ್ನು ಸರಿಪಡಿಸ್ತಾರೆ. ಈಗ ಶಿರಮನಹಳ್ಳಿ ಹತ್ರ ಆಗಿರೋದು ನೋಡ್ರಿ ಅಂಡರ್ ಬ್ರಿಡ್ಜ್, ಯಾವುದನ್ನು ಸಹ ನೆಟ್ಟ ಮಾಡಿಲ್ಲ. ಇವತ್ತು ಮಲ್ಲಿಕಾರ್ಜುನ ಮಾಡಿರೋ ಕೆಲಸ ಈ ಸಿದ್ದರಾಮಯ್ಯನೂ ಸಹ ಕೇಳಿದ್ರು, ನೀನು ಎಲ್ಲಿಂದ ದುಡ್ಡು ತಂದು ಈ ತರ ಮಾಡಿದ್ಯಾ, ನೀನು ಸಿಂಗಾಪುರ್ ಮಾದರಿಯಲ್ಲಿ ಮಾಡಿದ್ಯಾ ಅಂತ ಹೇಳಿ. JR ಷಣ್ಮುಖಪ್ಪ, BC ಬ್ಯಾಂಕ್ ಮಾಜಿ ಅಧ್ಯಕ್ಷರು.